ರಾಜಕೀಯ ವಿದ್ಯಮಾನಗಳ ಬಗ್ಗೆ ವಿವರವಾಗಿ ಮಾತಾಡಿದ್ದಾರೆ. ಅದರಿಂದ ನಾನು ರಿಪೀಟ್ ಮಾಡಲಿಕ್ಕೆ ಹೋಗಲಾರ್ದೇ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 5 ದಶಕಗಳ ಕಾಲ ಈ ರಾಜ್ಯದಲ್ಲಿ ರಾಜಕಾರಣವನ್ನು ಮಾಡೋದ್ರ ಮುಖಾಂತರ ಅವರು ತಮ್ಮ ಹೋರಾಟದ ಮೂಲಕ ಯಾವ್ಯಾವ ರೀತಿಯಲ್ಲಿ ಈ ರೀತಿಯ ತನಿಖೆಗೆ ಕೋರ್ಟ್ಗಳ ಆದೇಶ ಕೊಟ್ಟಾಗ ಅವುಗಳ ಕಡೆಗೆ ಸೆಡ್ ಹೊಡೆದು ರಾಜೀನಾಮೆಗೆ ತೆಗೆದುಕೊಳ್ಳಲು ಯಶಸ್ವಿಯಾಗಿದ್ದಾರೆ ಹಿಂದಿನ ದಿನಮಾನಗಳಲ್ಲಿ. ಆದರೆ ಇವತ್ತಿನ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅನ್ನುವಂಥದ್ರಲ್ಲಿ ಅವರು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಅವ್ರ ಮಂತ್ರಿಮಂಡಲದ ಸಚಿವರನ್ನು ತನಿಖೆ ಆರೋಪ ಪಟ್ಟಿ ಬರೋದಕ್ಕಿಂತ ಪೂರ್ವದಲ್ಲೇ ತನಿಖೆ ಆಧಾರ ಲಿಸ್ಟ್ ಬರೋದಕ್ಕಿಂತ ಮೊದಲೇ ರಾಜೀನಾಮೆ ತೆಗೆದುಕೊಂಡಿದ್ದಾರೆ. ಹಿಂದೆ ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟಿರುವಂಥದ್ದು ಇರ್ಬೋದು. ಈ ರೀತಿಯ ಹಲವಾರು ಸಚಿವರು ರಾಜೀನಾಮೆ ಕೊಟ್ಟಿರುವಂಥದ್ದು ಮತ್ತು ರಾಜೀನಾಮೆ ತೆಗೆದುಕೊಂಡರಲ್ಲಿ ಮೂಲ ಮುಖ್ಯಸ್ಥರಾಗಿ ಹೋರಾಟ ಮಾಡಿರುವಂಥವರು ಸಿದ್ದರಾಮಯ್ಯನವರು. ಅವರು ಇವತ್ತು ಅವ್ರ ಮೇಲೆ ಒಂದು ತನಿಖೆ ಆಗಬೇಕು ಅನ್ನುವಂಥ ರಾಜ್ಯಪಾಲರ ಒಂದು ನಿರ್ದೇಶನವನ್ನು ಹೈಕೋರ್ಟ್ ಎತ್ತಿ ಹಿಡಿದಿರುವಂಥ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ಕೊಟ್ಟು ತನಿಖೆಗೆ ಒಳಪಡಬೇಕು ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈಗಾಗಲೇ ನಮ್ಮ ಸ್ನೇಹಿತರು ಕೇಳುವಂಥ ಪ್ರಶ್ನೆಗಳ ಅನುಗುಣವಾಗಿ ಭಾರತೀಯ ಜನತಾ ಪಾರ್ಟಿಯ 3 ಅಭ್ಯರ್ಥಿಗಳ ಮೇಲೆ ಪ್ರಾಸಿಕ್ಯೂಷನ್ ಮಾಡಿಲ್ಲ ಅನ್ನುವಂಥದ್ದನ್ನು ತಾವು ಕೇಳ್ತಾ ಇದ್ದೀರಿ. ಈಗಾಗಲೇ ಅದರ ಬಗ್ಗೆ ನಾನು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೀನಿ. ನಾವು ಕಾಂಗ್ರೆಸ್ನವರಿಗೆ ಮೂಢ ಹಗರಣದ ಬಗ್ಗೆ ಮತ್ತು SC/ST ನಿಗಮದ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದರ ಬಗ್ಗೆ ನಾವು ಅವರ ರಾಜೀನಾಮೆಯನ್ನು ಕೇಳ್ತಾ ಇದ್ದೀವಿ. ಅದೇ ರೀತಿ ಮುರುಗೇಶ್ ನಿರಾಣಿ ಅವರು ಯಾವ ವಿಷಯದ ಬಗ್ಗೆ ನೀವು ಪ್ರಾಸಿಕ್ಯೂಷನ್ ಕೇಳ್ತಾ ಇದ್ದೀರಿ ಅನ್ನುವಂಥದ್ದು ನೀವು ಹೇಳಬೇಕು. ನಾನು ಹೇಳಿದ್ದೀನಿ ಈಗಾಗಲೇ ಒಂದು ಕಿರುಚಿತ್ರದ ಬಗ್ಗೆ ಅವ್ಯವಹಾರ ಅನ್ನುವಂಥದ್ದು ಹೇಳಿದ್ರು. ನನ್ನದೇ ಲೆಟರ್ದಿಂದ ಅದನ್ನು ಕೋರ್ಟಿಗೆ ಹೋಗಿ ಕೋರ್ಟ್ದಲ್ಲಿ ನನ್ನ ಲೆಟರನ್ನು ರೆಫರೆನ್ಸ್ ಮಾಡಿ ಅದನ್ನು ತಡೆ ಹಿಡಿದು ಸರ್ಕಾರಕ್ಕೆ ಆಗ್ತಿರುವಂಥ 4.5 ಕೋಟಿ ರೂಪಾಯಿನ ಉಳಿತಾಯ ಮಾಡಿರುವಂಥದ್ದು ಈಗಾಗಲೇ ಕೋರ್ಟ್ ಮುಖಾಂತರ ಬಂದಿದೆ. ಹೀಗಾಗಿ ನನ್ನ ಮೇಲೆ ಯಾವುದೇ ರೀತಿಯಿಂದ ಪ್ರಾಸಿಕ್ಯೂಷನ್ ಕೇಸ್ಗಳೂ ಇಲ್ಲ ಮತ್ತು ಅವ್ರು ಯಾರೋ ಈಗ ಇತ್ತಿತ್ತಲಾಗಿ ಅವ್ರು ಯಾರೋ ಆರೋಪಗಳನ್ನು ಸಹಿತ ಮಾಡ್ತಾ ಇಲ್ಲ. ನಾನು ಒಂದು ಮುಖ್ಯವಾಗಿ ಇನ್ನೊಂದು ಬೇರೆ ವಿಷಯಗಳನ್ನು ಹೇಳ್ತಾ ಇರುವಂಥದ್ದು